ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿನ. ಹೆಣ್ಮಕ್ಳು ಮನೆ ಕಂಡಿದ್ದೇನೋ ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ ಹೆಂಗಸರಿಗೆ ಗೊತ್ತಿಲ್ವಲ್ಲ, ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನ? ಅಣ್ಣನ್ ಮಗಳು ಅಂತಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ. ಹೋಗೋ ಕಾಲಪ್ಪ, ನಮ್ಮ ಚಿಕ್ಕ ಮನೆ ಕಾಲಪ್ಪ ಎಲ್ಲ ತಗೊಳ್ತವೆ ಅಂತ. ಪಂಚೆ ಉಟ್ಕೊಂಡ ಒಮ್ದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡ್ ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರ ನೋಡ್ಕೊಂಡ್ ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ. ಅಯ್ಯೋ ಅಮ್ಮನ, ಇದೆಂತ ಅಲ್ಲ, ನಮ್ಗೇನು ಏನು ಇದು ಹುಚ್ಚ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಚರಂಟ್ ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತು ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ, ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದಿ ಅಂತ. ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ, ಲೆಕ್ಕದಷ್ಟು ಕುಡ್ದು ಬಿಟ್ಟು ಯಾರಿಗ ತಲೆ ತಿಂತ ಕಾಣೋದು. ಲೇ ನರಸಿಂಹ, ನರಸಿಂಹ ಗುಂಜಿಕ್ಕವು ಮಧ್ಯಾಹ್ನ, ನೆನ್ನೆ ಮಧ್ಯಾಹ್ನ, ಇವತ್ ಮಧ್ಯಾಹ್ನ ಅಲ್ಲ, 5 ರೂಪಾಯಿ ಕಮ್ಮಿ ಐತೆ ಅಂದ್ ಎಣ್ಣೆ ನೀನ್ ಏನಕ್ಕೆ ಕೊಡ್ಲಿಲ್ಲ ನನ್ಗೊಂದ್ ಪ್ಯಾಕೆಟ್? ಇದು ಬೋರ್ ಆಗಲ್ಲ, ನೀರೆಲ್ಲ ಒತ್ತಿ ಕುಡಿ ಅಂತ ಕೊಡಕ್ಕೆ. ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಂದಿರೋದು. ನಿನ್ ಜಮೀನ್ ಮಾರ್ಕೊಟ್ಟಿದ್ದು ಅಥವಾ ಸೈಟ್ ಮಾರ್ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವ ನಿಮ್ ಮನೆ ಟಿಕಾರಿಮ್ಕೊಂಡು ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಹೇಳ್ತೀನಿ. ಟಿಕಾರಿಮ್ಕೊಂಡಿದ್ದೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಲ್ಲ ನಿನ್ನಂತ ನಾಯಿ 155 ಏನು ಹಿಡ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅನ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇನ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ಟು ನಮ್ಮ ಕೆರ ಎಂತ ಕುಡುಕ್ ನನ್ನ ಮಗ ಮಾಡಿದ್ನು. ಈಗ ಯಜಮಾನ ಫೋನ್ ಮಾಡ್ಬೇಡಿ ಹೇಳಿದೀನಿ. ಪಂಚ ಕೆಳಗ್ ಬಿಟ್ಟು ನಾಯಿ ಸ್ವಾಮಿ ಅಂತ ಹಿಂಗ ಅನ್ನಲ್ಲ, ನಾಯಿ ಬಂತು ಮುಗ್ಲಿಗೆ, ಅದಕ್ಕೆ ಹಿಂಗ ಅನ್ನಕೋದ್ರೆ ಪಂಚ ಕೆಳಗ್ ಬಿಟ್ಟು. ಅಯ್ಯೋ ದಡ್ಡ, ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣೋ, ದೆವ್ವ. ಇದು ನಾಯಿ ಪಕ್ಕದ ಮನೆ, ಅದು ಪಕ್ಕದ ಮನೆದನ ಆಗ್ಲಿ ಏನನ ಆಗ್ಲಿ, ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನ್ಗೆ ಸುಮ್ನೆ ಇದು ಅದನ್ನ ಕಚ್ಚಕ್ ಬಂದಿರೋದ್ ನಿನ್ಗೆ ಗೊತ್ತಾಯ್ತಾ? ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ. ಬಂತು ಮಕ್ಳಿಗೆ. ನೋಡು, ಹಂಗೆ ನೋಡ್ತಾ ಇರೋ. ಅದು ಈಗ ನಿನ್ನ ಸ್ಪರ್ಶ ನಿನ್ನ ಆತ್ಮದೊಳಗೆ ಸೇರ್ಕಣಕ್ಕೆ ಬರ್ತಾ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕಣ ನಾನು, ಈ ಸಚ್ಚಿದಾನಂದ ಸ್ವಾಮಿ. ಯಾವಾಗ ಬಂದ್ ಮನೆ ಕಣ ಸ್ವಾಮಿ ಇದೆ ಅವಾಗ ಅದು ಮಾತ್ರ ನಾಯಿ ಅದು. ಇವಾಗ ಅದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ. ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗೆ ಹೋಗು, ಕತ್ಲೆಗೆ ಬರುತ್ತೆ. ರೋಡ್ ಆಗಿದ್ದೀನಿ, ಒಂಚೂರು ಮುಂದಕ್ಕೆ ಹೋಗ್ಬೇಕಾದ್ರೆ ನಿನ್ನೆ ಫಾಲೋ ಮಾಡ್ಕೊಂಡ್ ಬರುತ್ತೆ ಅದು. ಹೋಗು, ಒಂಚೂರು ಮುಂದೆ ಹೋಗು. ಹಲೋ ಬಂತಾ ನೀನ್ ಹಿಂದೆನೆ? ನೋಡ್ತಾ ನಾನು ಹೇಳಿಲ್ವಾ? ಹಲೋ ಸ್ವಾಮಿ, ಈಗೇನ್ ಗೊತ್ತಾ, ಪಂಚೆ ಐತಲ್ವಾ, ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ. ಅಂಡರ್ವೇರ್ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು. ಅದು ಬಿಡೋದು ಹೋಗಲ್ಲ ಈಗ, ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಅಂಡರ್ವೇರು ಬಿಚ್ಬಿಡು ಹೇಳ್ತೀನಿ. ಬಿಚ್ಚು, ನಾನು ಹೇಳ್ದ ಜಲ್ದಿ ಬಿಚ್ಚು, ಪಂಚೆ ಇರ್ಲಿ. ಪಾತ್ರೆ ತೆಗ್ತಾವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಕಡೆಗೆ ಅದೇ ಹಳ್ಳಿ ಮರ್ತಾವ ಇಲ್ಲಿ. ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ, ನಾನು ಹೇಳ್ದಷ್ಟು ಕೇಳಪ್ಪ. ಭಕ್ತಾದಿಗಳು ಇದಾರೆ, ಹುಳ ಹಪ್ಟ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿತಾವಿಲ್ಲ, ನಿಮ್ಮ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್. ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ. ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನಗೆ. ಪಂಚೆ ಹಂಗೆ ಇರ್ಲಿ, ಅದು ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು.
ತಾಯಿನ ನೆನ್ಸ್ಕೊಂಡು ಬಿಚ್ಚು ಅಮ್ಮ. ನರಸಿಂಹರಾಜು ಓ ಯಾವ್ದೋ ಎಲ್ಲ ಗಾಡಿಗಳು ಬರ್ತಾವ ಸ್ವಾಮಿ, ಎಲ್ಲ ಬೆಳಕು ಕಾಣುತ್ತೆ. ಏ ಹಂಗೆ ಮರೆ ಮಾತ್ಕೊಂಡು ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರ್ಲಿ ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ ಎಲ್ಲ ಬೆಳಕು. ಥೋ ತೆರಿ ರೇ, ಪಂಚೆ ಹಂಗೆ ಇರ್ಲಿ ಒಳಗಡೆ ಬಿಚ್ಚಕ್ ಏನ್ರಿ, ಬೆಳಕ್ ಬಂದ್ರೆ ಬರ್ಲಿ. ಅದು ಇದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ಕೊಂಡು ಬಿಚ್ಚಿದೀನಿ. ಫುಲ್ ಬಿಚ್ಚಿದ್ಯಾ? ಫುಲ್ ಬಿಚ್ಚಿದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ. ಏನ್ ನಮ್ಮ ಮೊಬೈಲ್ ಅಲ್ಲಪ್ಪ, ಇದನ್ನ ಅಂಡರ್ವೇರು. ಓ